ತಿನಿಸಿನ ವಸ್ತುಗಳು. ತಿಂಡಿ ತಿನಿಸುಗಳನ್ನು ತಯಾರಿಸುವಲ್ಲಿ ಕಾಳುಗಳು, ತರಕಾರಿಗಳು, ಹಾಲು, ಮೊಸರು, ಮಸಾಲೆ ಮೊದಲಾದ ಹಲವು ಬಗೆಯ ವಸ್ತುಗಳು ಬಳಕೆಯಾಗುತ್ತವೆ. ಈ ವಸ್ತುಗಳ ಕುರಿತಾಗಿ ಕೆಲವು ತಿಳಿವುಗಳನ್ನು ಕೆಳಗೆ ಕೊಡಲಾಗಿದೆ. ಈ ವಸ್ತುಗಳನ್ನು ತಿಂಡಿ ತಿನಿಸುಗಳಲ್ಲಿ ಬಳಸಬೇಕಾದಲ್ಲಿ ಈ ತಿಳಿವು ತುಂಬ ನೆರವಿಗೆ ಬರಬಲ್ಲುದು. ಅಕ್ಕಿ, ಗೋಧಿ ಮೊದಲಾದ ಕಾಳುಗಳು ಒಟ್ಟು 10,000ಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ಬಗೆಯ ಭತ್ತದ ಬೆಳೆಗಳಿವೆ. ಇವುಗಳಿಂದ ದೊರಕುವ ಅಕ್ಕಿಯು ಅದರ ಆಕಾರ, ಬಣ್ಣ, ತೂಕ, ರುಚಿ ಮತ್ತು ವಾಸನೆಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ. ಅಕ್ಕಿಯಲ್ಲಿ ಇಷ್ಟೆಲ್ಲ ತರಾವಳಿಗಳಿರುವ ಕಾರಣ ಅಂಗಡಿಗೆ ಹೋಗಿ ನಮಗೆ ಬೇಕಾಗಿರುವ ಅಕ್ಕಿ ಯಾವುದೆಂದು ಆರಿಸಿಕೊಳ್ಳುವುದು ಅಷ್ಟೊಂದು ಸುಲಭದ ಕೆಲಸವೇನಲ್ಲ. ಆದರೆ ಕೆಲವು ಮುಖ್ಯ ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡೆವಾದರೆ ಈ ಕೆಲಸ ಸ್ವಲ್ಪ ಮಟ್ಟಿಗೆ ಸುಲಭವಾದೀತು. ಸಾಮಾನ್ಯವಾಗಿ ಅಕ್ಕಿಯ ಕಾಳುಗಳು ಸಪುರ ಮತ್ತು ಉದ್ದವಾಗಿದ್ದಷ್ಟು ಅದರ ಬೆಲೆ ಹೆಚ್ಚು. ದಪ್ಪವಾಗಿ ದುಂಡಗಿರುವ ಕಾಳುಗಳಿಗೆ ಬೆಲೆ ಕಡಿಮೆ. ಅಲ್ಲದೆ ಕಾಳುಗಳು ಇಡಿಯಾಗಿರಬೇಕು. ತುಂಡು ತುಂಡಾಗಿವೆಯಾದರೆ ಅವುಗಳಿಂದ ಮಾಡಿದ ಅನ್ನ ಅಷ್ಟು ಚೆನ್ನಾಗಿರುವುದಿಲ್ಲ. ಅಕ್ಕಿಯ ಕಾಳುಗಳು ಚಕ್ಕಟವಾಗಿರಬೇಕು ಮತ್ತು ಪಾರದರ್ಶಕವಾಗಿರಬೇಕು. ಹಾಗಿದ್ದಲ್ಲಿ ಅವುಗಳ ಒಳಸಿರುಳು ಗಟ್ಟಿಯಾಗಿರುತ್ತವೆ ಮತ್ತು ಅಂತಹ ಅಕ್ಕಿಯ ಬೆಲೆಯು ಹೆಚ್ಚಿರುತ್ತದೆ. ದುಂಡಗಿರುವ ಅಕ್ಕಿ ಕಾಳುಗಳು ಬೇಯುವಾಗ ಒಂದಕ್ಕೊಂದು ಅಂಟಿಕೊಂಡು ಮುದ್ದೆಯಾಗುವುದರಿಂದ ಅನ್ನವನ್ನು ಮಾಡಲು ಅಂತಹ ಅಕ್ಕಿ ಅಷ್ಟು ಒಳ್ಳೆಯದಲ್ಲ. ಆದರೆ ಪಾಯಸಕ್ಕೆ ಹೀಗೆ ದುಂಡಗಾಗಿರುವ ಅಕ್ಕಿಯೇ ಒಳ್ಳೆಯದು. ಯಾಕೆಂದರೆ ದುಂಡಗಿರುವ ಅಕ್ಕಿಯಿಂದ ಮಾಡಿದ ಪಾಯಸ ಸಾಕಷ್ಟು ದಪ್ಪವಾಗಿ ತಿನ್ನಲು ರುಚಿಯಾಗಿರುತ್ತದೆ. ಅನ್ನ ಮಾಡಲು ಮಾತ್ರ ಆದಷ್ಟು ಮಟ್ಟಿಗೆ ಸಪುರವಾಗಿರುವ ಅಕ್ಕಿಯನ್ನೇ ಆರಿಸಿಕೊಳ್ಳುವುದು ಒಳ್ಳೆಯದು. ಹೊಸ ಅಕ್ಕಿಯ ಕಾಳುಗಳು ಬೇಯುವಾಗ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಹಾಗಾಗಿ ಅನ್ನ ಮಾಡಲು ಹಳತಾಗಿರುವ ಅಕ್ಕಿಯೇ ಒಳ್ಳೆಯದು. ಇದಲ್ಲದೆ ಬೇಯುವಾಗ ಹೊಸ ಅಕ್ಕಿ ಸಾಕಷ್ಟು ಉಬ್ಬಿಕೊಳ್ಳುವುದಿಲ್ಲವಾದ್ದರಿಂದ ಅನ್ನ ಮಾಡಲು ಹಳೆಯ ಅಕ್ಕಿಗಿಂತ ಹೊಸ ಅಕ್ಕಿ ಸ್ವಲ್ಪ ಹೆಚ್ಚು ಬೇಕಾಗುತ್ತದೆ. ಬೇಯಿಸಿದ್ದು ಸ್ವಲ್ಪ ಹೆಚ್ಚಾದರೂ ಹೊಸ ಅಕ್ಕಿ ಮುದ್ದೆಯಾಗಿ ಬಿಡುವುದರಿಂದ ಅದನ್ನು ಬೇಯಿಸುವಾಗ ತುಂಬ ಎಚ್ಚರಿಕೆಯಿಂದಿರಬೇಕಾಗುತ್ತದೆ. ಹಾಗಾಗಿ ಹೊಸದಾಗಿ ಅನ್ನ ಹೊರಡುವವರು ಹಳೆಯ ಅಕ್ಕಿಯನ್ನೇ ಆರಿಸಿಕೊಳ್ಳುವುದು ಒಳ್ಳೆಯದು. ಹೊಸ ಅಕ್ಕಿಯಿಂದ ಮಾಡಿದ ಅನ್ನವನ್ನು ಅರಗಿಸಿಕೊಳ್ಳುವುದು ಸ್ವಲ್ಪ ಕಷ್ಟ. ಬೇಯುವಾಗ ಮುದ್ದೆಯಾಗಿದೆ ಅಂತ ಅದರಂತೂ ಇನ್ನೂ ಕಷ್ಟ. ಅಂತೂ ಅಕ್ಕಿ 6 ತಿಂಗಳಿನಷ್ಟಾದರೂ ಹಳೆಯದಾಗಿದೆಯಾದರೆ ಅದನ್ನು ಬಳಸಿ ನೀವು ಮಾಡುವ ಅನ್ನ ಸರಿಯಾಗಿ ಬೆಂದುಕೊಂಡು ಉದುರುದುರಾಗಿ ತಯಾರಾಗುತ್ತದೆ. ಅಂಗಡಿಯಲ್ಲಿ ಬೆಳ್ತಿಗೆ ಅಕ್ಕಿ ಮತ್ತು ಕುಸುಬಲಕ್ಕಿ ಎಂದು 2 ಬಗೆಯ ಅಕ್ಕಿ ಸಿಗುತ್ತದೆ. ಗದ್ದೆಯಿಂದ ಕೊಯ್ದು ತಂದ ಭತ್ತವನ್ನು ಹಾಗೆಯೇ ಒಣಗಿಸಿ ಕುಟ್ಟಿ ಇಲ್ಲವೇ ಮಿಲ್ಲಿಗೆ ಕೊಟ್ಟು ಮಾಡಿಸಿದ ಅಕ್ಕಿ ಬೆಳ್ತಿಗೆ ಅಕ್ಕಿ. ಮತ್ತು ಮೊದಲು ಭತ್ತವನ್ನು ಸ್ವಲ್ಪ ಹೊತ್ತು ಬೇಯಿಸಿ ಆಮೇಲೆ ಒಣಗಿಸಿ ಕುಟ್ಟಿ ಇಲ್ಲವೇ ಮಿಲ್ಲಿಗೆ ಕೊಟ್ಟು ತಯಾರಿಸಿದ ಅಕ್ಕಿ ಕುಸುಬಲಕ್ಕಿ. ಕುಸುಬಲಕ್ಕಿಯನ್ನು ಮಿಲ್ಲಿನಲ್ಲೇ ಮಾಡುವುದಾದರೆ ನೀರಿನಲ್ಲಿ ಕುದಿಸುವ ಬದಲು ಭತ್ತವನ್ನು 3-4 ದಿವಸ ನೆನೆ ಹಾಕುತ್ತಾರೆ. ಹಾಗಾಗಿ ಮಿಲ್ಲಿನವರು ತಯಾರಿಸಿದ ಕುಸುಬಲಕ್ಕಿಗೆ ಬೇರೆಯೇ ಒಂದು ಅಡ್ಡ ವಾಸನೆ ಇರುತ್ತದೆ. ಬೇಯಿಸುವುದಕ್ಕೆ ಮೊದಲು ಅಕ್ಕಿಯನ್ನು ತೊಳೆಯುವಾಗ ಮತ್ತು ಬೇಯಿಸಿದ ಬಳಿಕ ಅದರಿಂದ ತಿಳಿ ನೀರನ್ನು ಬಾಗಿಸಿ ತೆಗೆಯುವಾಗ ಹೆಚ್ಚಿನ ವಿಟಮಿನ್ ಮೊದಲಾದ ಹಲವು ಜೀವಸತ್ವಗಳು ನೀರಿನಲ್ಲಿ ಕರಗಿ ಹೋಗಿ ನಷ್ಟವಾಗುತ್ತದೆ. ಈ ವಿಷಯದಲ್ಲಿ ಕುಸುಬಲಕ್ಕಿಗಿಂತಲೂ ಬೆಳ್ತಿಗೆ ಅಕ್ಕಿಯಿಂದ ಜೀವಸತ್ವಗಳು ನಾಶವಾಗಿ ಹೋಗುವುದು ಹೆಚ್ಚು. ಇದಕ್ಕೆ ಕಾರಣವೇನೆಂದರೆ ಕುಸುಬಲಕ್ಕಿಯನ್ನು ಭತ್ತವಾಗಿರುವಾಗಲೇ ಒಮ್ಮೆ ಬೇಯಿಸಿರುವ ಕಾರಣ ಅದರ ಹೊರಭಾಗದಲ್ಲಿರುವ ಜೀವಸತ್ವಗಳು ಕಾಳಿಗೆ ಗಟ್ಟಿಯಾಗಿ ಅಂಟಿಕೊಂಡಿದ್ದು ಅಷ್ಟು ಬೇಗ ನೀರಿನಲ್ಲಿ ಕರಗಿಕೊಳ್ಳುವುದಿಲ್ಲ. ಇದೇ ಕಾರಣದಿಂದಾಗಿ ಕುಸುಬಲಕ್ಕಿಯ ಕಾಳುಗಳು ಬೇಯಿಸುವಾಗ ಅಷ್ಟು ಬೇಗ ಮುದ್ದೆಯೂ ಆಗುವುದಿಲ್ಲ. ಇದಲ್ಲದೆ ಬೆಳ್ತಿಗೆಯಷ್ಟು ಬೇಗ ಕುಸುಬಲಕ್ಕಿಗೆ ಹುಳು ಹಿಡಿಯುವುದಿಲ್ಲ. ಅದರ ಕಾಳುಗಳ ಹೊರ ಹೊದಿಕೆ ಬೆಂದು ಗಟ್ಟಿಯಾಗಿರುವುದರಿಂದ ಹುಳುಗಳಿಗೆ ಅವನ್ನು ತೂತು ಮಾಡಲು ಕಷ್ಟವಾಗುವುದೇ ಇದಕ್ಕೆ ಕಾರಣವಿರಬಹುದು. ಆದರೆ ಕುಸುಬಲಕ್ಕಿಗೆ ಬೆಳ್ತಿಗೆ ಅಕ್ಕಿಗಿಂತ ಬೇಯಲು ಹೆಚ್ಚು ಸಮಯ ಹಿಡಿಯುತ್ತದೆ. ಬೆಳ್ತಿಗೆ ಅಕ್ಕಿಗೆ ಬೇಯಲು ಸಾಮಾನ್ಯವಾಗಿ ಅರ್ಧ ಗಂಟೆ ತಗೊಳ್ಳುವುದಾದರೆ ಕುಸುಬಲಕ್ಕಿಗೆ 1-1.5 ಗಂಟೆ ಬೇಕಾಗುತ್ತದೆ. ಕೆಲವು ಜಾತಿಯವುಗಳಿಗಂತೂ 2 ಗಂಟೆಗಿಂತಲೂ ಹೆಚ್ಚು ಸಮಯ ಬೇಕಾಗಬಹುದು.
ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸುವುದಾದರೆ ಮಾತ್ರ ಈ ಸಮಯವನ್ನು ಸಾಕಷ್ಟು ಕಡಿಮೆ ಮಾಡಲು ಬರುತ್ತದೆ. ವಿಸಿಲ್ ಆದ ಮೇಲೆ ಹೆಚ್ಚಂದರೆ 20 ಮಿನಿಟುಗಳಲ್ಲಿ ಕುಸುಬಲಕ್ಕಿ ಬೆಂದು ಬಿಡುತ್ತದೆ. ಬೆಳ್ತಿಗೆ ಅಕ್ಕಿಗೆ ಬೇಯಲು ವಿಸಿಲ್ ಆದ ಮೇಲೆ 5 ಮಿನಿಟ್ ಸಾಕು. ಅಕ್ಕಿಯನ್ನು ಸುಮಾರು 15 ಮಿನಿಟ್ಗಳಷ್ಟು ಸಮಯ 93 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಬಿಸಿ ಮಾಡಿ ಅದಕ್ಕೆ ಬೇಯಲು ಬೇಕಾಗುವ ಸಮಯವನ್ನು ಬಹಳಷ್ಟು ಕಡಿಮೆ ಮಾಡಲು ಬರುತ್ತದೆ. ಹೀಗೆ ಹೆಚ್ಚಿಗೆ ಬಿಸಿಗೊಳಪಡಿಸಿದಾಗ ಅಕ್ಕಿ ಕಾಳಿನ ಹೊರ ಆವರಣದಲ್ಲಿ ತುಂಬ ಬಿರುಕುಗಳುಂಟಾಗುವ ಕಾರಣ ಅಂತಹ ಅಕ್ಕಿ 1-2 ಮಿನಿಟ್ಗಳಲ್ಲೇ ಸರಿಯಾಗಿ ಬೆಂದು ಬಿಡುತ್ತದೆ. ಇಂತಹ ದಿಢೀರ್ ಅಕ್ಕಿಯನ್ನು ಹೊರದೇಶಗಳಲ್ಲಿ ಮಾರಾಟಕ್ಕೆ ಇಟ್ಟಿರುತ್ತಾರೆ. ಸಾಮಾನ್ಯವಾಗಿ 1 ಕಪ್ ಅಕ್ಕಿಗೆ ಬೇಯಲು 2 ಕಪ್ ನೀರು ಬೇಕಾಗುತ್ತದೆ. ಆದರೆ ಹಳೆ ಅಕ್ಕಿ ಬೇಯುವಾಗ ಹೆಚ್ಚು ಉಬ್ಬಿಕೊಳ್ಳುವುದರಿಂದ ಅದಕ್ಕೆ ಹೊಸ ಅಕ್ಕಿಗಿಂತ ಸ್ವಲ್ಪ ಹೆಚ್ಚು ನೀರು ಬೇಕಾಗುತ್ತದೆ. ಕುಸುಬಲಕ್ಕಿಯನ್ನು ಬೇಯಿಸುವುದಿದ್ದರೆ ಅದಕ್ಕೆ ಬೆಳ್ತಿಗೆ ಅಕ್ಕಿಗಿಂತ ಇನ್ನಷ್ಟು ಹೆಚ್ಚು ನೀರು ಬೇಕಾಗುತ್ತದೆ. ಹೊಸ ಅಕ್ಕಿಯನ್ನು ಬೇಯಿಸುವಾಗ ಅದು ಮುದ್ದೆಯಾಗದಂತೆ ನೋಡಿಕೊಳ್ಳಲು 1-2 ಉಪಾಯಗಳನ್ನು ಮಾಡಿ ನೋಡಬಹುದು. ಒಲೆಯ ಮೇಲೆ ನೀರನ್ನು ಕುದಿಯಲು ಬಿಟ್ಟು ಅಕ್ಕಿಯನ್ನು ಬೇಗನೆ ತೊಳೆದು, ಅಂದರೆ ಅದು ನೀರಿನಲ್ಲಿ ನೆನೆದುಕೊಳ್ಳುವುದಕ್ಕೆ ಮೊದಲೇನೆ ಅದನ್ನು ಸ್ವಲ್ಪವೇ ಕುದಿಯುತ್ತಿರುವ ನೀರಿಗೆ ಹಾಕುತ್ತಿರಬೇಕು. ಹೀಗೆ ಹಾಕುವಾಗ ನೀರು ಕುದಿಯುವುದು ನಿಲ್ಲಬಾರದು. ಹೀಗೆ ಮಾಡಿದರಾದರೆ ನೀರಿಗೆ ಬಿದ್ದೊಡನೆ ಅಕ್ಕಿಯ ಹೊರ ಸಿಪ್ಪೆ ಒಡೆದು ಹೋಗಿ ಅದರೊಳಗಿರುವ ಹಿಟ್ಟಿನ ಅಂಶ ಬೇಗನೆ ಬೇಯುತ್ತದೆ ಮತ್ತು ಅದಕ್ಕೆ ಅಂಟಂಟಾಗಲು ಸಮಯವಿರುವುದಿಲ್ಲ. ಇನ್ನೊಂದು ಉಪಾಯವೇನೆಂದರೆ ಬೇಯಿಸುವಾಗ ಅಕ್ಕಿಗೆ 1 ಚಮಚ ತುಪ್ಪ ಇಲ್ಲವೇ ಎಣ್ಣೆ ಸೇರಿಸಿಕೊಳ್ಳಬೇಕು. ಹೀಗೆ ಸೇರಿಸಿದ ತುಪ್ಪ ಇಲ್ಲವೇ ಎಣ್ಣೆ ಅಕ್ಕಿಯ ಕಾಳುಗಳ ನಡುವೆ ನಿಂತು ಅವು ಬೇರೆಯಾಗಿ ಉಳಿಯುವಂತೆ ನೋಡಿಕೊಳ್ಳುತ್ತದೆ ಮತ್ತು ಬೆಂದಾಗ ಅನ್ನ ಮುದ್ದೆಯಾಗುವುದನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸುತ್ತದೆ. ಹೀಗೆ ಅನ್ನ ಮಾಡುವಾಗ ಕುದಿಯುವ ನೀರಿಗೆ ತುಪ್ಪ ಇಲ್ಲವೇ ಎಣ್ಣೆ ಸೇರಿಸಿ ನೀರು ಕುದಿದು ಪಾತ್ರೆಯಿಂದ ಕೆಳಗೆ ಬೀಳುವುದನ್ನು ಹೋಗುವುದನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸಬಹುದು. ಎಲ್ಲಕ್ಕಿಂತಲೂ ಮುಖ್ಯವಾದ ಅಂಶವೇನೆಂದರೆ ಹೊಸ ಅಕ್ಕಿಯಿಂದ ಅನ್ನ ತಯಾರಿಸುವಾಗಲೆಲ್ಲ ಅದು ಎಷ್ಟು ಬೇಕೋ ಅಷ್ಟೇ ಬೇಯುವಂತೆ ನೋಡಿಕೊಳ್ಳಬೇಕು. ಯಾಕೆಂದರೆ ಬೇಯಿಸಿದ್ದು ಸ್ವಲ್ಪ ಹೆಚ್ಚಾದರೂ ಹೊಸ ಅಕ್ಕಿಯ ಅನ್ನ ಮುದ್ದೆಯಾಗಿ ಬಿಡುತ್ತದೆ. ಅನ್ನದ ಪಾತ್ರೆಯನ್ನು ಒಲೆಯಿಂದ ಕೆಳಗೆ ತೆಗೆದಿರಿಸಿದ ಮೇಲೂ ಅನ್ನ ಸ್ವಲ್ಪ ಹೊತ್ತು ಬೇಯುತ್ತಿರುತ್ತದೆ ಎಂಬ ಅಂಶವನ್ನು ಇಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಕ್ಕಿಯಿಂದ ಮಾಡುವ ತಿಂಡಿಗಳಲ್ಲಿ ಅದಕ್ಕೆ ಹುಳಿಬರಿಸಿ ತಯಾರಿಸುವ ಇಡ್ಲಿ, ದೋಸೆ, ಉದ್ದಿನ ಕಡುಬು ಮೊದಲಾದವುಗಳಿಗೆ ಬೆಳ್ತಿಗೆ ಅಕ್ಕಿಗಿಂತಲೂ ಕುಸುಬಲು ಅಕ್ಕಿಯೇ ಒಳ್ಳೆಯದು. ಇದಕ್ಕೆ ಕಾರಣವೇನೆಂದರೆ ಬೇಯುವಾಗ ಕುಸುಬಲಕ್ಕಿಯಿಂದ ತಯಾರಿಸಿದ ಹಿಟ್ಟಿನ ಕಣಗಳು ಒಂದಕ್ಕೊಂದು ಹೆಚ್ಚು ಅಂಟಿಕೊಳ್ಳದೆ ಬೇರೆಯಾಗಿ ಉಳಿಯುತ್ತವೆ ಮತ್ತು ಅದರಿಂದ ತಯಾರಿಸಿದ ತಿಂಡಿ ಸ್ಪಂಜಿನ ಹಾಗೆ ಮೆತ್ತಗಾಗಿ ಹಗುರವಾಗಿರುತ್ತದೆ. ಮೋದಕ, ಗೆಣಸಲೆ, ಕಡುಬು ಮೊದಲಾದ ಬೇರೆ ಕೆಲವು ತಿಂಡಿಗಳನ್ನು ತಯಾರಿಸಲು ಕುಸುಬಲಕ್ಕಿಗಿಂತಲೂ ಬೆಳ್ತಿಗೆ ಅಕ್ಕಿಯೇ ಒಳ್ಳೆಯದು. ಇದಕ್ಕೆ ಕಾರಣವೇನೆಂದರೆ ಇಂತಹ ತಿಂಡಿಗಳನ್ನು ತಯಾರಿಸುವಲ್ಲಿ ಅಕ್ಕಿ ಹಿಟ್ಟು ಅಂಟಂಟಾಗಿರಬೇಕು. ಬೆಳ್ತಿಗೆ ಅಕ್ಕಿಯಿಂದ ಮಾಡಿದ ಹಿಟ್ಟಿನ ಹಾಗೆ ಕುಸುಬಲಕ್ಕಿಯ ಹಿಟ್ಟು ಅಂಟಂಟು ಆಗುವುದಿಲ್ಲ. ದೋಸೆಗೆ ನೆನೆ ಹಾಕುವ ಬೆಳ್ತಿಗೆ ಅಕ್ಕಿಯ ಜೊತೆ ಸ್ವಲ್ಪ ಕುಸುಬಲಕ್ಕಿಯನ್ನು ಸೇರಿಸಿದರಾದರೆ ಉದ್ದಿನ ಬೇಳೆಯ ಪ್ರಮಾಣ ಕಡಿಮೆ ಸಾಕು. ಇದಲ್ಲದೆ ಹೀಗೆ ಮಾಡುವುದರಿಂದ ದೋಸೆಯು ಮೆದುವಾಗುತ್ತದೆ. 3 ಕಪ್ ಕುಸುಬಲಕ್ಕಿಗೆ 3/4 ಕಪ್ ಉದ್ದಿನಬೇಳೆ ಸಾಕಾದೀತು. ಆದರೆ 3 ಕಪ್ ಬೆಳ್ತಿಗೆ ಅಕ್ಕಿಗೆ 1 ಕಪ್ ಪೂರ್ತಿ ಉದ್ದು ಬೇಕಾದೀತು. ಚಪಾತಿಗೆ ಹಿಟ್ಟು ಕಲಸುವಾಗ ಗೋಧಿ ಹಿಟ್ಟಿನೊಂದಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿದರಾದರೆ ಚಪಾತಿ ಮೆದುವಾಗುತ್ತದೆ ಮತ್ತು ಅದಕ್ಕೆ ಬೇರೆಯೇ ಒಂದು ರುಚಿ ಬರುತ್ತದೆ. ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಮೊದಲಾದವಕ್ಕೆ ಹೆಚ್ಚು ಹುಳಿ ಬಾರದಂತೆ ಇರಿಸಬೇಕಾದರೆ ಅದನ್ನು ತಯಾರಿಸುವಾಗ ಉಪ್ಪು ಸೇರಿಸಬೇಡಿರಿ. ಹಿಟ್ಟನ್ನು ಬೇಯಿಸುವ ಹೊತ್ತಿಗೆ ಉಪ್ಪು ಸೇರಿಸಿರಿ.